ರಾಮಲಲ್ಲಾ ಮೂರ್ತಿ ಶಿಲ್ಪಿಗೆ ಅಮೆರಿಕಾದ ವೀಸಾವನ್ನ ನಿರಾಕರಣೆ ಮಾಡಲಾಗಿದೆ. ಶಿಲ್ಪಿ ಅರುಣ್ ಯೋಗಿರಾಜ್ಗೆ ವೀಸಾವನ್ನ ನಿರಾಕರಿಸಿರೋದು ಅಮೆರಿಕ. ಸಹಜವಾಗಿ ಬೇಸರ ವ್ಯಕ್ತಪಡಿಸಿದ್ದಾರೆ. ಶಿಲ್ಪಿ ಅರುಣ್ ಯೋಗಿರಾಜ್ಗೆ ವೀಸಾ ನಿರಾಕರಿಸಿದೆ ಅಮೆರಿಕ. ಅಮೆರಿಕಾದ ಅಕ್ಕ ಸಮ್ಮೇಳನಕ್ಕೆ ಹೋಗಬೇಕಾಗಿತ್ತು ಅರುಣ್ ಯೋಗಿರಾಜ್ ಅವರು. 2 ತಿಂಗಳ ಹಿಂದೆಯೇ ವೀಸಾಗೆ ಅಪ್ಲೈ ಕೂಡ ಮಾಡಿರ್ತಾರೆ ಅರುಣ್ ಯೋಗಿರಾಜ್. ಆಗಸ್ಟ್ 10ನೇ ತಾರೀಕು ನನಗೆ ವೀಸಾ ರಿಜೆಕ್ಟ್ ಆಗಿದೆ ಅಂತ ಅವರಿಗೆ ಮಾಹಿತಿ ಕೂಡ ಬರುತ್ತೆ. ಅಮೆರಿಕ ಮಾನದಂಡಗಳು ಕಂಪ್ಲೀಟ್ ಆಗಿಲ್ಲ ಅಂತ ಹೇಳಿ ರಿಜೆಕ್ಟ್ ಆಗ್ತಂತೆ. ಅದೇನು ಮಾನದಂಡ ಅನ್ನೋದು ನನಗೂ ಕೂಡ ಸರಿಯಾಗಿ ಗೊತ್ತಿಲ್ಲ. ಮೊದಲ ಬಾರಿಗೆ ಅಮೆರಿಕಕ್ಕೆ ಹೋಗ್ತಾ ಇರೋದಾಗಿ ನಾನು ಮನವಿಯನ್ನ ಕೂಡ ಮಾಡ್ಕೊಂಡಿದ್ದೆ. ಏನೆಲ್ಲ ಬೇಕು ಡಾಕ್ಯುಮೆಂಟ್ಸು ಅದೆಲ್ಲವನ್ನ ಕೂಡ ಕೊಟ್ಟಿದ್ದೆ, ಆದರೂ ಕೂಡ ರಿಜೆಕ್ಟ್ ಆಗಿದೆ, ನಿರಾಕರಣೆಯಾಗಿದೆ ಅಂತ ಹೇಳಿ ಅರುಣ್ ಯೋಗಿರಾಜ್ ಅವರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ನೋಡಿ, ರಾಮಲಲ್ಲಾ ಮೂರ್ತಿಯ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ಅಕ್ಕ ಸಮ್ಮೇಳನಕ್ಕೆ ಹೋಗಬೇಕಾಗಿತ್ತು. ಅಮೆರಿಕಾದಲ್ಲಿ ನಡೆಯುವಂತಹ ಅಕ್ಕ ಸಮ್ಮೇಳನ. ಮತ್ತೊಂದು ಕಡೆ 2 ತಿಂಗಳ ಹಿಂದೆಯೇ ವೀಸಾಗೆ ಅಪ್ಲೈ ಮಾಡಿರ್ತಾರೆ, ಅದು ಈಗ ರಿಜೆಕ್ಟ್ ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ಸುರೇಶ್, ಯಾವ ಕಾರಣಕ್ಕೋಸ್ಕರ ಅರುಣ್ ಯೋಗಿರಾಜ್ ಅವರ ವೀಸಾ ರಿಜೆಕ್ಟ್ ಆಗಿದ್ದು, ಏನ್ ಕಾರಣ ಇರಬಹುದು, ಏನ್ ಹೇಳ್ತಾರೆ ಅರುಣ್ ಯೋಗಿರಾಜ್ ಅವರು? ಪೂರ್ಣಿಮೇನು ಇದೇ ತಿಂಗಳ 10ನೇ ತಾರೀಕು ಅರುಣ್ ಯೋಗಿರಾಜ್ ಅವರಿಗೆ ವೀಸಾ ರಿಜೆಕ್ಟ್ ಆಗಿದೆ. ಅಮೆರಿಕದ ಅಕ್ಕ ಸಮ್ಮೇಳನದ ಆಯೋಜಕರು ಅರುಣ್ ಯೋಗಿರಾಜ್ ಅವರನ್ನ ಆಹ್ವಾನವನ್ನ ಮಾಡಿದ್ರು. ಅಲ್ಲಿ ಏನು ಸನ್ಮಾನವನ್ನ ಮಾಡೋದಿಕ್ಕಾಗಿ, ಹೀಗಾಗಿ ಅಲ್ಲಿ ಅತಿಥಿ ಕೂಡ ಆಗಿ ಭಾಗವಹಿಸಲಿದ್ರು ಅರುಣ್ ಯೋಗಿರಾಜ್. ಆದ್ರೆ ಈ 10ನೇ ತಾರೀಕಿನಂದು ವೀಸಾವನ್ನ ರಿಜೆಕ್ಟ್ ಮಾಡಲಾಗಿದೆ ಅನ್ನೋ ಒಂದು ಮಾಹಿತಿ ಅರುಣ್ ಯೋಗಿರಾಜ್ ಅವರಿಗೆ ಗೊತ್ತಾಗಿದೆ. ಯಾಕಂದ್ರೆ ಅಮೆರಿಕದ ಕ್ರೈಟೀರಿಯಾಗಳನ್ನ ಫುಲ್ಫಿಲ್ ಮಾಡದ ಕಾರಣ ಈ ವೀಸಾ ರಿಜೆಕ್ಟ್ ಆಗಿದೆ ಅಂತೇಳಿ ಸ್ವತಃ ಅರುಣ್ ಯೋಗಿರಾಜ್ ಅವರೇ ಹೇಳುವಂಥದ್ದು. ಆದ್ರೆ ಏನ್ ಕ್ರೈಟೀರಿಯಾ ಅಂತೇಳಿ ನನಗೂ ಕೂಡ ಗೊತ್ತಿಲ್ಲ ಅನ್ನೋ ಒಂದು ಬೇಸರವನ್ನ ವ್ಯಕ್ತಪಡಿಸಿರುವಂತದ್ದು. ಅಮೆರಿಕ ಎಂಬೆಸಿಯಿಂದ ಯಾವುದೇ ನನಗೆ ಸರಿಯಾಗಿ ಮಾಹಿತಿ ಸಿಗ್ತಾ ಇಲ್ಲ. ನಮ್ಮ ವಿದೇಶಾಂಗ ಸಚಿವಾಲಯದಿಂದ ಸಂಪೂರ್ಣವಾಗಿ ನನಗೆ ಸಪೋರ್ಟ್ ಸಿಕ್ತು, ಆದ್ರೆ ಅಮೆರಿಕದ ಎಂಬೆಸಿಯಿಂದ ಸರಿಯಾಗಿ ರೆಸ್ಪಾನ್ಸ್ ಸಿಗ್ತಾ ಇಲ್ಲ ಅನ್ನೋ ಒಂದು ಬೇಸರವನ್ನ ಹೊರ ಹಾಕಿದ್ರು. ಒಬ್ಬ ಕಲಾವಿದನಿಗೆ ವಿದೇಶಿ ಕಲೆಗಳನ್ನ ನೋಡೋದಕ್ಕೆ, ಅಲ್ಲಿ ಹೋಗಿ ವಿದೇಶಿ ಕಲೆಗಳ ಬಗ್ಗೆ ಒಂದು ತಿಳ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಅವಕಾಶ ಇತ್ತು. ಆದ್ರೆ ಏನು ಯಾವುದೇ ಕಾರಣವನ್ನ ನೀಡದೆ ವೀಸಾವನ್ನ ರಿಜೆಕ್ಟ್ ಮಾಡಿರೋದು ತುಂಬಾ ಬೇಸರ ತಂದಿದೆ ಅನ್ನೋ ಒಂದು ಮಾತುಗಳನ್ನು ಕೂಡ ಅರುಣ್ ಯೋಗಿರಾಜ್ ಮೈಸೂರಿನಲ್ಲಿ ಹೇಳಿರ್ತಕ್ಕಂಥದ್ದು. ಅಯೋಧ್ಯೆಯ ರಾಮಲಲ್ಲಾ ಮೂರ್ತಿಯನ್ನ ಕೆತ್ತಿದ ಹಿನ್ನೆಲೆ ವರ್ಲ್ಡ್ ಫೇಮಸ್ ಆಗಿದ್ರು ಅರುಣ್ ಯೋಗಿರಾಜ್ ಅವರು. ಜೊತೆಗೆ ವೀಸಾ ಎನ್ಕ್ವೈರಿ ಸಂದರ್ಭದಲ್ಲಿ ಕೂಡ ಅವರು ಪ್ರಶ್ನೆಯನ್ನ ಮಾಡ್ತಾರೆ, ಯಾವ ಕಾರಣಕ್ಕಾಗಿ ನನಗೆ ವೀಸಾ ರಿಜೆಕ್ಟ್ ಆಗಿದೆ ಅಂತೇಳಿ ಅವರು ಪ್ರಶ್ನೆಯನ್ನ ಕೇಳಿದಂತ ಸಂದರ್ಭದಲ್ಲೂ ಕೂಡ ಅವರು ಸರಿಯಾಗಿ ಮಾಹಿತಿಯನ್ನ ಕೊಟ್ಟಿಲ್ಲ ಅಂತ ಅನ್ನೋದು ಅರುಣ್ ಯೋಗಿರಾಜ್ ಅವರ ಹೇಳಿಕೆ ಆಗಿರ್ತಕ್ಕಂಥದ್ದು. ಪೂರ್ಣಿಮಾ, ಥ್ಯಾಂಕ್ ಯು ಸುರೇಶ್ ತಮ್ಮೆಲ್ಲ ಮಾಹಿತಿಗಾಗಿ.